ನನ್ನ ಮುಟ್ಟಿದ್ರೆ ಸುಟ್ಟೋಯ್ತೀರಾ ಸುಟ್ಟೋಯ್ತೀರಾ. ಮಾಡಬಾರದ ತಪ್ಪುಗಳನ್ನು ಮಾಡಿ ಈಗ ಪ್ರಾಣ ಭಿಕ್ಷೆಯನ್ನು ಕೇಳುತ್ತಿರುವಿರಾ? ಪ್ರಾಣಕ್ಕೆ ಕುತ್ತು ಬಂದಾಗ ಜ್ಞಾನೋದಯವಾಯಿತೆ ನಿಮಗೆ. ನಿಮ್ಮನ್ನು ಈ ಭೂಮಿಗೆ ತಂದ ತಾಯಿ ಹೆಣ್ಣು, ನೀವು ಕುಡಿಯುವ ಗಂಗೆ ಹೆಣ್ಣು. ನೀವು ಉಣ್ಣೋ ಅನ್ನವ ಬೆಳೆಯುವ ಭೂಮಿ ತಾಯಿ ಹೆಣ್ಣು. ನಿಮಗೆ ಸಕಲ ಭೋಗಗಳನ್ನು ನೀಡುವ ಈ ಪ್ರಕೃತಿಯು ಹೆಣ್ಣೆ. ನಿಮ್ಮ ಒಡ ಹುಟ್ಟಿಯಾಗಿ ಒಡನಾಡಿಯಾಗಿ ನಿಮ್ಮ ಮಗಳಾಗಿ ನಿಮ್ಮ ಜೀವನ ಜೊತೆಯಾಗಿರುವವಳು ಹೆಣ್ಣೆ. ಕೊನೆಗೆ ನೀನು ಸತ್ತಾಗ ನಿನ್ನ ಬಾಯಲ್ಲಿ ಸಿಗುವವಳು, ನಿನ್ನ ಒಡಲನ್ನು ತನ್ನ ಒಡಲಲ್ಲಿ ಮಣ್ಣಾಗಿಸಿಕೊಳ್ಳುವವಳು ಹೆಣ್ಣೆ. ಹೀಗೆ ಹೆಣ್ಣಿನಿಂದಲೇ ಹುಟ್ಟಿ ಹೆಣ್ಣಿನಿಂದಲೇ ಬೆಳೆದು ಕೊನೆಗೆ ಹೆಣ್ಣಿನಿಂದಲೇ ಮಣ್ಣಾಗುವ ನೀವು ಹೀಗೆ ಹೆಣ್ಣಿನ ಮೇಲೆ ದೌರ್ಜನ್ಯವೆಸಗುವುದು, ಶೋಷಣೆ ಮಾಡುವುದು ತರವೇ? ನಿಮ್ಮಂತವರು ಬದುಕಿರಬಾರದು. ಹೋಗಿ. ತಾಯಿ ಕಾಪಾಡವ, ನಮ್ ತಪ್ಪಾಯ್ತು, ಕಾಪಾಡು ತಾಯಿ. ನಿಮ್ ಮುಂದೆ ಯಾವತ್ತಿಂದ ನಿಶ್ಚಯ ಮಾಡೋದಿಲ್ಲ ತಾಯಿ, ಕಾಪಾಡು. ನಮ್ ತಪ್ಪೆಲ್ಲ ಹೊಟ್ಟೆಗೆ ಹಾಕಿ ಜಲ್ಬಿಡು ತಾಯಿ. ನಮ್ಮನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಮನ್ನಿಸ್ಬಿಡವ ತಾಯಿ, ಮನ್ನಿಸ್ಬಿಡು. ಸತ್ಯವತಿ ಸಂಕವ್ವ ಮಹಾಶರಣ ಅಂತ ಇವತ್ತು ಗೊತ್ತಾಯ್ತು ತಾಯಿ. ಇನ್ನು ಮುಂದೆ ಒಳ್ಳೆ ಮನುಷ್ಯರಾಗಿ ಬಾಳಾಟ ಮಾಡ್ತೀವಿ ತಾಯಿ. ಕಾಪಾಡವ ತಾಯಿ, ಕಾಪಾಡು, ಕಾಪಾಡವ ತಾಯಿ, ಕಾಪಾಡು. ಇಲ್ಲ ಸಿಕ್ಕಿದ್ಲಲ್ಲ ಸಂಕವ? ಇಲ್ಲ ಮಾವ, ಕಾಡೆಲ್ಲ ಹುಡ್ಕಾಡ್ದೆ, ಆದ್ರೆ ಅವಳು ಸುಳುವೇ ಸಿಕ್ಕಿಲ್ಲ. ನಾನು ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸುಳು ಸಿಗ್ಲಿಲ್ಲ. ಅಚಾತುರ್ಯ ಆಗದೆ ಇರಲಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದೆ. ಕೊನೆಗೆ ವಿಧಿ ಕರ್ಕೊಂಡೇ ಹೊಂಟೋಯ್ತು. ಯಾವ ವಿಧಿ? ಏನು ಅಚಾತುರ್ಯ ಮಾವ? ಯಾರಾದ್ರ ನನ್ನ ಹೆಂಡ್ರನ್ನ ಹೊತ್ಕೊಂಡು ಹೋಗವ್ರ? ಹೇಳು, ಅವ್ರ ರುಂಡನ ಚೆಂಡಾಡ್ಬಿಡ್ತೀನಿ. ಹೇಳು ಮಾವಯ್. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಕೋಟೆ ಅಂತ ಅಟ್ಟಿಯಿಂದ ನಿನ್ನ ಹೆಂಡ್ರನ್ನ ಯಾರ ಹೊಡ್ಕೊಂಡೋಯ್ತಾರೆ ಅಂತ ಧೈರ್ಯ ಯಾರಿಗಿದೆ ಹೇಳು? ಯಾರಿಗೂ ಇಲ್ಲ. ಹಂಗಾರೆ ನನ್ನ ಸಂಖ್ಯೆಗೆ ಏನಾಯ್ತು? ಎಲ್ಲೋದ್ಲು ಮಾವಯ್ಯ, ಎಲ್ಲೋದ್ಲು? ಹೇಳ್ತೀನಿ, ಹೇಳಿದ್ರೆ ನಿನ್ನ ನಟ್ಟಿ ಹೊಡೆದೋಯ್ತದೆ. ಹೇಳಲಿಲ್ಲ ಅಂತ ಹೇಳಿದ್ರೆ ನನ್ನ ಹೊಟ್ಟೆ ಉರಿತದೆ. ಮಾವೋ, ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ಹೇಳೋ. ಇಲ್ಲ, ನಿಮ್ಮ ಮಟ್ಟಿ ಉಪ್ಪು ತಿಂದೀನಿಕಲ್ಲ. ನನ್ನ ಮಗಳು ಸತ್ತ ಮೇಲೆ ಸಂಕವನ್ನೇ ನನ್ನ ಮಗಳು ಅಂತ ತಿಳ್ಕೊಂಡಿವ್ನಿ. ನಿನ್ನ ಮೇಲೆ ಸಂಕವ ಬೋ ಪ್ರೀತಿ ಮಡ್ಕೊಳಕಲ್ಲ. ಆದರೆ ಈ ಅಟ್ಟಿದೆ ಅವಳು ಸಂತೋಷವಾಗಿಲ್ಲ. ಈ ಅಟ್ಟಿಲಿರೋ ಎಲ್ಲರೂ ಅವಳ ಮೇಲೆ ಕತ್ತಿ ಮಸಿಸ್ತಾವ್ರೆ. ಅಂದ್ರೆ ನನ್ನ ಹೆಂಡ್ರ ಮ್ಯಾಗೆ ಕತ್ತಿ ಮಸಿಯೋ ಮಂದಿ ನಮ್ಮ ಹಟ್ಟಿಯಾಗಿ ಅವ್ರೆ ಅಂತೀಯಾ? ಮೂಕಣಪ್ಪ, ನಂಬಲೇಬೇಕು. ನಿನ್ನ ಹೆಂಡ್ರು ನಿನ್ನ ಹಟ್ಟಿಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಅತ್ತಿಗೆದಿರು. ಮಾವಯ್ಯ, ಸುಳ್ಳು ಬಗಳ್ದು ನಿನ್ ಕಲ್ ಬಗ್ದು ಮಾಲ್ ಹಾಕೋಬಿಡ್ತೀನಿ. ನನಗೆ ಗೊತ್ತು ಕಣ್ ಮಗ, ಗೊತ್ತು ನೀನು ಹಿಂಗೇ ಅಂತೀಯ ಅಂತ. ನನಗೇನಪ್ಪ ಲಾಭ? ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಮ ಒತ್ತಿಗೆಯವರೆಲ್ಲ ಒಳ್ಳೆಯವರಲ್ಲ, ಒಳಗೆ
ವಿಷ ಕಕ್ತಾರೆ. ನಮ್ಮ ಸಂಕವನ್ನ ಎಲ್ರು ಹೊಟ್ಟಿಲಿ ಬಂಜೆ ಬಂಜೆ ಅಂತ ಅಂಗಿಸಿದ್ರು. ನೀವು ಕಾಡು ದೇವ್ರ ದೇವಸ್ಥಾನಕ್ಕೆ ಹೋದ್ಮೇಲಂತೂ ಅವ್ರ ಆಟ ಮಿತಿ ಮೀರೋಯ್ತು. ಕೊಡಬಾರದ ಕಷ್ಟನೆಲ್ಲ ಕೊಟ್ಬಿಟ್ರು, ಅಟ್ಟಿಯಿಂದನೇ ಓಡಿಸ್ಬಿಟ್ರು. ಅಯ್ಯೋ ಸಂಕಣ್ಣೆ, ನನ್ನೇ ಬಂದಿದ್ದು ನಿನ್ನ ಆ ಪಾಪಿಗಳ ಮಧ್ಯೆ ಹುಟ್ಬಿಟ್ನ ನಾನು. ತಪ್ಪು ಮಾಡಿದೆ. ಇದಕ್ಕೆಲ್ಲ ಕಾರಣ ಆದವ್ರನ್ನ ನಾ ಸುಮ್ಮನೆ ಬಿಟ್ಬಿಡ್ತೀನ? ಮಟ್ಟ ಹಾಕ್ತೀನಿ. ನೀಲ ನೀಲ ಬೆಂಕಿ ಹಚ್ಚಿದ್ದಾಯ್ತು. ಜೇನುಗೂಡು ನಂಗಿರೋ ನಿನ್ನ ಸಂಸಾರದಲ್ಲಿ ಬೆಂಕಿ ಹಚ್ಚಿದ್ದಾಯ್ತು. ಹುಳ ಆರೋಯ್ತದೆ, ಜೇನು ನನಗೇ ಸಿಗ್ತದೆ. ಮುಂದೈತೆ ಮಾರಿ ಹಬ್ಬ. ನೀಲೇಗೌಡ ಬಿಡ್ತಾನ? ಏನವ್ವ ಮಹಾತಾಯಂದ್ರ, ಏನ್ ಹಂಗ್ ನೋಡಕತ್ತೀರಾ? ಮರ್ವಾದೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗ. ಇವುಗಳು ಅಣ್ಣಂದ್ರ ಹೆಂಡ್ರು ಸೆರ್ಗಿಟ್ಕೊಂಡು ಬಾಲಾಟ ಮಾಡೋ ಮಂದಿ ನಿಮ್ಗ ನಾಚಿಕೆ ಆಗ್ಬೇಕು. ಏ ನೀಲ, ಯಾನ ಮಾತಾಡ್ತಾ ಇದ್ಯಾ? ಏನಾಯ್ತು ಅಂತ ಹಿಂಗ ಆಡಿಯಾ? ಮಾತದ್ ಮೀರ್ತಾ ಇದೆ ಜೋಕ. ಇನ್ನು ಏನಾಗ್ಬೇಕು? ಈಗ ಆಗಿರೋದು ಸಾಲ್ದ. ನನ್ನ ಹೆಂಡ್ರನ್ನ ಹಟ್ಟಿಂದ ಆಚೆಗಟ್ಟಿ ನೀವುಗಳು ಮಾತ್ರ ನಿಮ್ಮ ಹೆಂಡ್ರ ಜೊತೆ ಇದ್ದೀರಾ, ಇದು ನ್ಯಾಯನಾ? ಏ ನೀಲ, ಮುಚ್ಚು ಬಾಯ್. ಮೌದವೇ, ಏನೋ ಮಾಡಿಯಾ ನೀನು? ಎಲ್ಲ ಮಾಡಿಯಾ? ಏಯ್, ಅತ್ಯಾರು ಅಂದ್ರೆ ಹೆತ್ತವೇ ಸಮಾನ ಅಂತವ್ರು ಹಿಂಗ ಅಂತೀಯಲ್ಲ? ಅತ್ತಿಗೆ ಅವ್ವ ಅಂದ್ರೆ ಹೆತ್ತ ಅವ್ವಗಿಂತ ಹೆಚ್ಚು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವುಗಳು ಹಾಲ್ನಂತ ಮನ್ಸಿಗೆ ಹುಳಿ ಹಿಂಡ್ಬಿಟ್ರು. ಮನ್ಸರೇ ಇವರು. ಬೇಡ ಕಣ್ಮಗ, ಕಿತ್ತಾಡ್ಬೇಡಿ. ಅಮ್ಮ, ತಾಯಿ, ಜಗನ್ಮಾತೆ, ಆದಿಶಕ್ತಿ, ಮಾರವ್ವ, ನಮ್ಮ ಜೀವ ಉಳಿಸಿದ ದ್ಯಾವ್ರು ಕಣವ ನೀನು. ನಮ್ಮ ಪಾಲಿನ ದೇವತೆ ಕಣವ ನೀನು, ನಮ್ಮ ಪಾಲಿನ ದೇವತೆ. ಅಣ್ಣಾರ, ಯಾನ್ ಹೇಳ್ತಿದ್ದೀರಾ? ನಂಗೊಂದು ತಿಳಿವಲ್ದು. ಆದ್ರೆ ಒಂದ್ ಮಾತಂತೂ ದಿಟ, ನಾವೊಬ್ರಿಗೆ ಕೇಡ್ ಬಯಸಿದ್ರೆ ಆ ಕೇಡು ನಮ್ಮನ್ನ ಹಂಗೆ ಮುತ್ಕೋತದ. ನಾವೊಬ್ರು ಮನೆಗೆ ಬೆಂಕಿ ಹಚ್ಚಬೇಕು ಅಂತಿದ್ರೆ ಆ ಬೆಂಕಿ ಮೊದಲು ಸುಡೋದು ನಮ್ಮನೆಯ. ಅದಕ್ಕೆ ನೀವೇ ಸಾಕ್ಷಿ. ಹೂ ಕಣವ, ಹೆಣ್ಣು ಅಂದರೆ ಅಂದ ಚಂದದ ಭೋಗದ ವಸ್ತು ಅನ್ಕೊಂಡಿದ್ದು ನಮಗೆ ನೀನು ದ್ಯಾವತೆಗೆ ಬಂದು ನಮ್ಮ ಕಣ್ ತೆರೆಸ್ಬಿಟ್ಟೆ ಕಣವ. ಇನ್ಮ್ಯಾಕೆ ನೀನು ನನ್ನ ತಾಯಿ ಸಮಾನ ಕಣವ, ನನ್ನ ತಾಯಿ ಸಮಾನ. ನಾವು ಮಾಡಿ ತಪ್ಪನ ಮನ್ಸು ನನ್ನವ್ವ, ಮನ್ಸು. ಗುಡಿ ಬಿಟ್ಟು ಬಂದಿರೋ ದ್ಯಾವ್ರನ್ನ ಮತ್ತೆ ಗುಡಿಗೆ ಸೇರ್ಸೋ ಜವಾಬ್ದಾರಿ ನಮ್ಮದು ತಾಯಿ. ನಡೀತಾಯಿ, ನಿಮ್ಮ ಪೋಡಿಗೆ ಬಿಟ್ಟು ಬರ್ತೀವಿ, ನಡೀತಾಯಿ. ಇಲ್ಲ ಅಣ್ಣ, ನಾ ಎಲ್ಲಿಗೂ ಬರಕ್ಕಿಲ್ಲ. ನಾ ಇಲ್ಲೇ ಪ್ರಾಣ ಬಿಡ್ತೀನಿ. ಅವ್ವ, ಎಲ್ಲಾದರೂ ಉಂಟಾ ತಾಯಿ? ನಿಮ್ಮ ಪ್ರಾಣ ಹೋಗಕ್ಕೆ ನಾವು ಬಿಟ್ಬಿಟ್ಟವ ತಾಯಿ. ನಿಮ್ಮ ಪ್ರಾಣ ಹೋಗ್ಬೇಕು ಅಂದರೆ ನಮ್ಮ ಪ್ರಾಣ ತೆಗೆದು ನಮ್ಮ ದಾಟ್ಕೊಂಡು ಹೋಗ್ಬೇಕು ತಾಯಿ ನೀವು. ಅಯ್ಯೋ, ಬಿಡ್ತೋನಿ. ಬವ್ವ, ಹೋಗೋ ಬಾ ತಾಯಿ. ಅಪ್ಪ ಮಾದಪ್ಪ, ಇದು ಯಾನಪ್ಪ ನಿನ್ ಲೀಲೆ? ಒಂದು ತಿಳಿವಲ್ದು.
ಮಾಡ್ತೀಯವ್ವ? ಅವ್ವ ಮಾತಾಯಿರ ಎಲ್ಲ ಬಿಡ್ರಿ ಆಚ್ಕ. ಒಳಗಡೆ ಸೇರ್ಕೊಂಡು ಏನ್ ಮಸಾಜ್ ಮಾಡ್ತಾ ಇದ್ದೀರಾ? ಇಲ್ಲ ಯಾಕಪ್ಪ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಮಗ? ನೀ ಸುಮ್ಕಿರವ. ಅಲ್ಲ ಜಬ, ಯಾಕವ ಹಿಂಗೆ ಆಡ್ತಾವ ನೀನು? ಏನಾ ಎಲ್ಲ ಗೊಂಬೆ ನಿಂತಂಗ ನಿಂತೀರಿ? ಏನು ಅರಿಯದಂಗ ಹೇಳ್ರವ್ವ, ನನ್ನ ಹೆಂಡ್ರು ಎಲ್ಲಿ? ಏನ್ರವ ಇವನು ಹೇಳ್ತಾ ಇರೋದು? ಸಂಕವ ಎಲ್ಲೋದ್ಲು? ಯಾರು ಕಳಿಸಿದ್ರು? ಅವ್ವ ನಿಂಗೆ ಗೊತ್ತಿಲ್ಲ, ಈ ಮಾರಾಯ್ತಿರೋ ನನ್ನ ಹೆಂಡ್ರನ್ನ ಈ ಪೋಡಿಂದ ಆಚೆ ಕಳ್ಸವ್ರೆ. ಯೋ ಹೆಂಡ್ರು ಸೆರ್ಗಟ್ಕೊಂಡು ಬಾಲಾಟ ಮಾಡೋ ಮಂದಿ ನೀವು. ಹೇಳ್ರೋ ನನ್ನ ಹೆಂಡ್ರು ಏನ್ ಮಾಡಿದ್ಲು ನಿಮಗೆಲ್ಲ? ಏ ನೀಲ, ನಾಲ್ಗೆ ಮೇಲ ಒಸಿ ನಿಗಾ ಇರ್ಲಿ. ಯಾರ ನೀನು ಮಾತಾಡೋದು? ಲೋ ಅಣ್ಣಯ್ಯ, ನೀ ಧರ್ಮ ಕರ್ಮ ಮಾತಾಡೋ ಹಿರಿಕಾದಿ. ಕೇಳೋ ನಿನ್ನ ಆದಿರ್ನ ಸಂಖ್ಯೆಣ್ಣ ಎಲ್ಲೋದ್ಲು ಅಂತ. ಹೇಳೋ ತನಕ ನಾ ಬಿಡಕ್ಕಿಲ್ಲ. ಹೇಳಿ, ನನ್ನ ಹೆಂಡ್ರನ್ನ ಯಾಕೆ ಪೋಡಿಂದ ಓಡಿಸಿದ್ರಿ? ಯಾಕೆ ಅಂದ್ರೆ ಅವಳೇನ್ ಬಿದ್ರೆ ಒಳಗಿನ ಚೆದ್ರೇನಾ? ಲಗ್ನ ಆಗಿ ಈಟೋಸಾದ್ರು ಹೊಟ್ಟೆ ಒಳಗೊಂದು ಕೂಸು ಕಾಣ್ಲಿಲ್ಲ ಅಂತ ಬಂಜೆನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಬೇಕಾಗಿತ್ತೇನೋ. ಬಂಜೆ ನೆಳ್ ಬಿದ್ರೆ ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೇದಾಯ್ತದ? ಒತ್ತಾರನೇ ಎದ್ದು ಆ ಬಂಜೆ ಮಕ ನೋಡಿದ್ರೆ ಮುಗೀತು ಅವತ್ತಿನ ಬಾಳಾಟ. ನಾ ಬೆಳಗ್ಗೆ ಎದ್ದು ಬಂಜೆ ಮಖ ನೋಡಿದ್ರೆ ನಮ್ಮ ಮಕ್ಳು ಮರಿಗೆ ಒಳ್ಳೇದಾಯ್ತದ? ನಮ್ಮ ವಂಶನೇ ನಿರ್ವಂಶ ಆಗೋಯ್ತದೆ ಆಟಯ್ಯ. ಮುಚ್ಚಿರಿ ಬಾಯ್ನ. ನೀವೇನು ಹೆಣ್ಣು ಮಕ್ಕಳ ಇಲ್ಲ ಎಮ್ಮಾರಿಗಳ? ಶಾಲೆ ಉಡೋ ಹೆಂಗಸರಾಗಿ ನೀವು ಇನ್ನೊಂದು ಹೆಣ್ಮಗಿನ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡ್ತಿರಲ್ಲ, ನಾಚಿಕೆ ಆಗುದಿಲ್ವೇ ನಿಮ್ಗೆ? ನಿಮ್ಮನ್ನೆಲ್ಲ ನಾನು ನಮ್ಮ ಅಟ್ಟಿ ಬೆಳಗು ಗರ್ತಿರು ಲಕ್ಷ್ಮೀರು ಅನ್ಕೊಂಡಿದ್ದೆ. ಆದ್ರೆ ಹಚ್ಚಿರೋ ಅಣತೆನ ಆರಿಸಿ ಉರಿಯೋ ಬತ್ತಿನ ಬಚ್ಚಿಟ್ಕೊಳ್ಳೋ ಅಂತರು ಅಂತ ನನ್ಗೆ ಗೊತ್ತಿರಲಿಲ್ಲ. ನಿಮ್ ಯೋಗ್ಯತೆಗಿಷ್ಟು. ಅಲ್ಲ ಕಣ್ರವ್ವ, ಏನೋ ಸಣ್ಣ ಮಗ ತಿದ್ದಿ ಬುದ್ಧಿ ಹೇಳಿ ಈ ಅಟ್ಟಿ ಗೃಹಲಕ್ಷ್ಮಿ ಮಾಡ್ರಿ ಅಂದ್ರೆ ಅವಳನ್ನ ಈ ಅಟ್ಟಿಯಿಂದಾನೇ ಆಚೆ ಅಟ್ಬಿಟ್ರಾ? ನಿಮ್ಮ ಜನ್ಮಕ್ಕೊಂದಷ್ಟು. ಅಪ್ಪಯ್ಯ, ಏನಾಯಿದು? ನಿನ್ನ ಕಿರಿ ಮಗನ ವಹಿಸ್ಕೊಂಡು ಮನೆ ಸೊಸರಿಗೆಲ್ಲ ಬಾಯಿಗೆ ಬಂದಾಗ ಅಂತಿದ್ಯಲ್ಲ, ತರವೇ ನಿನಗಿದು? ಮುಟ್ಟಾಳ್ರ ಎಂಡ್ರು ಸರಿಗಿಡ್ಕೊಂಡು ಅವ್ರು ಹಾಕೋ ತಾಳಿಕೆ ಕುಣಿಯೋ ನೀವು ಗಂಡಸ್ರ? ನಿಮ್ಮ ಮುಖದ ಮೇಲೆ ಮೀಸೆ ಯಾಕ್ರೋ? ನಿಮಗೆ ಯಾರಿಗೂ ಕರುಣೆ ಅನ್ನೋದೇ ಇಲ್ವಾ? ತಾಯಿಲ್ ತಬ್ಲಿ ಹೆಣ್ಣನ್ನ ಹಟ್ಟಿಂದ ಆಚೆ ಕಟ್ಟಿರಲ್ವಾ? ನಿಮ್ಗೇನಾದ್ರೂ ನಾಚಿಕೆ ಮಾನ ಮರುವಾದೆ ಏನು ಇಲ್ವಾ? ಎಲ್ಲರ ಹಾಳು ಬಾವಿಗೆ ಹೋಗಿ ಬಿದ್ದು ಸಾರಲ್ಲ. ಏ ನೀಲ, ಲಗ್ನ ಆಗಿ 6 ವರ್ಷ ಆತು, ಇನ್ನು ವಂಶ ಬೆಳೆಸೋ ಶಕ್ತಿ ಇಲ್ಲ. ನಮ್ಮ ಹೆಂಡ್ರ ಬಗ್ಗೆ ಮಾತಾಡ್ತೀಯಲ್ಲ? ಏ ನೀ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕೆ ನಾವ್ ಹೆಣ್ ಕೈಗೆ ಬಳೆ ತೊಟ್ಟಿಲ್ಲಲೇ ನಿನ್ನು. ಏನ್ ಮಾಡ್ತೀನ? ಬಿಡಲ್ಲ.
ನೀವು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇನ್ರ? ಶಿವನೇ, ಇವ್ರಿಗೆ ನೀನೇ ಬುದ್ಧಿ ಕಲಿಸ್ಬೇಕಪ್ಪ. ನೀಲ, ಅವರೆಲ್ಲ ನಿನ್ನ ಹೊಡೆದು ಬಿಡ್ತಾರೋ? ಸುಮ್ಕಿಲ್ಲ, ಯಾಕ್ಲಕ್ಕೂ ಸೇಂಗಾಡಿಯಾ? ನನ್ನ ಹೆಂಡ್ರೇನಾರ ಸಿಕ್ಕಿಲ್ಲ ಅಂದ್ರೆ ನಿಮ್ಗೈತಾ ಮುಂದೆ ಮಾರಿಯಪ್ಪ. ಸಂಕೇಣ, ನನ್ಬಿಟ್ಟು ಎಲ್ಲೋಗಿದ್ದೆ ನೀನು? ಈ ಕಳ್ ನನ್ನ ಮಕ್ಕಳ್ರ ನನ್ನ ಹೆಂಡ್ರಿಗೆ ಏನ್ರ ಮಾಡಿದ್ರಿ? ನಿಮ್ಮನ್ನು ಸುಮ್ಕೆ ಬೀಳಕ್ಕಿಲ್ಲ. ಬಿಡು ಸಂಕೇಣ ನೀನು. ಸ್ವಲ್ಪ ಸುಮ್ಕಿರಿ ಒಡಿಯ, ಸ್ವಲ್ಪ ಸುಮ್ಕಿರಿ. ಅಣ್ಣಂದ್ರ ಮ್ಯಾಕೆ ಯಾವ ತಪ್ಪು ಇಲ್ಲ. ನನ್ನ ತುಂಬಾ ದೊಡ್ಡ ಅಪಾಯದಿಂದ ಪಾರ್ ಮಾಡ್ಯಾರ. ಹ್ಞೂ ಒಡಿಯ, ಅದೇನಾತು ಅಂದ್ರ ಬಿನ್ನಾಣ್ಗಿತಿ ಬಂದ್ಬಿಟ್ಲು, ಎಂದು ಇಲ್ದವಳು ಹಿಂದಿಗೆ ಕೊಡವ ಹಿಡ್ಕೊಂಡು ಅಕ್ಕಯ್ಯ ನೀರ್ ತಕ್ಕ ಬರ್ತೀನಿ ಅಂತ. ಅಲ್ಲ ಕಣಕ್ಕ, ಅವಳು ತಂದಿರೋ ನೀರ್ನಾಗ ಗಂಜಿ ಬೇಸಕಾಯ್ತದ. ಆ ಗಂಜಿನ ನಮ್ಮ ಮಕ್ಳು ಮರಿ ಕುಡಿದ್ರೆ ಬದುಕಿರ್ತಾವ. ನೀನ್ ಮಾಡೋ ಅಡಿಗೆನ ಉಂಡ್ರೆ ನಮ್ಗೆ ಒಳ್ಳೇದಾಯ್ತದ, ನಮ್ಮ ಮಟ್ಟಿಗೆ ಒಳ್ಳೇದಾಯ್ತದ. ಇದೆಲ್ಲ ನಿನ್ಗೆ ಯಾಕೆ ಅರ್ಥ ಆಗಕ್ಕಿಲ್ಲ? ಇನ್ನ ವಾರ್ಗಿತಿಯಾಗಿ ಅಟ್ಟಿಗೆ ತಕ ಬಂದ್ವಲ್ಲ, ಎಲ್ಲ ನಮ್ ಕರ್ಮ. ಇನ್ನ ಏನೇನು ಅನ್ಭವಿಸ್ಬೇಕು. ನಿನ್ನೆಳ್ಳು ಯಾರ ಮೇಲೂ ಬೀಳ್ದಂಗೆ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಬಿದ್ದಿರು. ಅದೇ ನೀನ್ ಮಾಡೋ ದೊಡ್ಡ ಉಪಕಾರ. ಕೈ ಹಾಕ್ತಿದೀನಿ. ಚಿಕ್ಕ ವಯಸ್ಸಿದ್ದು ನಿನ್ ಮಡ್ಲಾಗಿ ಆಡಿ ಬೆಳೆದವಳು ನಾನು. ಈಗ ನಿನ್ ಮಡ್ಲಾಗೆ ಪಿರಾಣ ಬಿಡ್ತೀವಿ. ನನ್ನ ಒಪ್ಕೋ ತಾಯಿ, ನನ್ನ ಒಪ್ಕೋ. ಗುಡಿ ಬಿಟ್ಟು ಬಂದಿರೋ ದೇವ್ರನ್ನ ಮತ್ತೆ ಗುಡಿಗೆ ಸೇರ್ಸೋ ಜವಾಬ್ದಾರಿ ನಮ್ದು ತಾಯಿ. ನಡೀತಾಯಿ, ನಿಮ್ ಪೋಡೋಗ್ ಬಿಟ್ಟು ಬರ್ತೀವಿ, ನಡೀತಾಯಿ. ಅಯ್ಯೋ, ತಿಳಿದೆ ನಿಮಗೆ ಹೊಡೆಯಕ್ಕೆ ಬಂದೆ. ನನ್ನ ತೆಪ್ಪಾಯ್ತು, ಸಮಸ್ಬಿಡಿ. ಒಂದು ಒಂಟಿ ಹೆಣ್ಣೆಂಗ್ಸು 3 ಜನ ಗಂಡೈಕ್ಳ ಜೊತೆ ಬಂದ್ರ ಯಾರಾದರೂ ತಪ್ಪು ತಿಳ್ಕೊಳ್ಳೋದು ದಿಟಾನೆಯ. ಅದು ಬಿಡಿ, ನಮ್ಮ ತಂಗಿವಾಗ ಕ್ಷೇಮವಾಗಿ ಪೋಡಕ್ಕೆ ಬಂದು ಸೇರೋದಲ್ಲ, ಅಷ್ಟು ಸಾಕು ನಮ್ಗ. ಅಣ್ಣಂದ್ರ ನಿಮ್ಮನ್ನ ಅದ್ಯಾವ್ರು ತಣ್ಣಗಿಟ್ಟಿರ್ಲಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಕಾರಣ ನಾವು ಯಾವತ್ತೂ ಮರೆಯಕ್ಕಿಲ್ಲ. ಹೋಗಿ ಬನ್ರಿ, ಅದ್ಯಾವ್ರು ನಿಮಗೆ ಒಳ್ಳೇದು ಮಾಡಲಿ. ಗೊತ್ತಿಲ್ಲದೆ ನಿನ್ನ ಕೈ ಮಾಡಿಬಿಟ್ಟೆ, ಸಮಸ್ಬಿಡು ಸಂಕೇಣ. ಒಡಿಯ, ಇದ್ಯಾನ್ ಮಾತಾಡಿರಿ? ತೆಪ್ಪು ನಿಮ್ದಲ್ಲ, ನಂದಯ್ಯ. ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ನಾ ಹೊಂಟಿದ್ದೆ. ಆದ್ರೆ ನಮ್ಮಪ್ಪ ಮಾದಪ್ಪ ನಮ್ಮಿಬ್ರನ್ನು ತಿರ್ಗಾ ಒಂದ್ ಮಾಡ್ಬಿಟ್ಟ ನೋಡಿ. ನನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನ್ಸಾದ್ರೆ ಹೆಂಗೆ ಬಂತು ಸಂಕೇಣ? ಒಂದು ಮಾತು ಹೇಳ್ದೆ ನೀ ನನ್ನ ಬಿಟ್ಟೋದಿಯಲ್ಲ, ಇದು ಸರಿನಾ? ನನಗೆ ಸಂಸ್ಬಿಡಿ ನನ್ನ ನೋಡಿಯ. ನಿಮ್ಮ ದಮ್ಮಯ್ಯ ಅಂತ ನನಗೆ ಸಂಸ್ಬಿಡಿ. ಗಂಡ ಹೆಂಡ್ರ ನಡುವೆ ತಪ್ಪು ಒಪ್ಪು ಬರೋದಿಲ್ಲ.
ಎದೆಯಾಗಿ ಪ್ರೀತಿ ಇದ್ರೆ ತಪ್ಪೆಲ್ಲ ಒಪ್ಪಾಯ್ತದೆ, ಅದೇ ಮನ್ಸನ್ನ ಕೈ ಇದ್ರೆ ಒಪ್ಪೆಲ್ಲ ತಪ್ಪಾಯ್ತದೆ. ಅದೆಲ್ಲ ಸರಿ, ನೀನ್ಯಾಕೆ ಸಾಯೋ ನಿರ್ಧಾರ ಮಾಡಿದೆ ಅಂತ ತಪ್ಪು ನಾನೇನು ಮಾಡಿದೆ? ಅಯ್ಯೋ ಹುಡ್ತು ಅನ್ನಿ ತಪ್ಪೆಲ್ಲ ನಂದಯ್ಯ ಅನ್ನಲ್ಲ. ಸಂಕೇಣ, ನನಗೆಲ್ಲ ಗೊತ್ತು, ತಪ್ಪು ನಿಂದು ಅಲ್ಲ ನಂದು ಅಲ್ಲ. ಏನ ನನ್ನಿಂದ ಮುಚ್ಚಿಡ್ತಿದ್ಯಾ? ಏನು ಅಂತ ಹೇಳೋ. ಏನೂ ಇಲ್ಲ. ಹಂಗಾರ ಪೋಡ್ಲಿ, ಆ ಕಾಡ್ ಮಾಮ ಹೇಳಿದ್ದಲ್ಲ ಸುಳ್ಳು ಅಂತ್ಯಾ? ಕಾಳ್ ಮಾವ ಏನು ಹೇಳಿದ್ರು? ಯಾವ ವಿಚಾರ? ಸಂಕೇಣೆ, ಸುಖ ಸುಮ್ಮನೆ ಮಾತು ಬರ್ಸ್ಬೇಡ. ಈಗಲಾದ್ರೂ ಹೇಳು, ಹಟ್ಟಿಲಿ ಏನಾತು ಅಂತ. ನಾ ಏನು ಹೇಳಿ ನಾನು ನೋಡಿಯ? ನಾ ಏನಾನ ಹೇಳಿದ್ರೆ ನಮ್ಮ ಹಟ್ಟಿ ಮಂದಿ ಮ್ಯಾಕೆ ನಾನೇ ಚಾಡಿ ಹೇಳ್ದಂಗೆ ಆಯ್ತದೆ. ಸುಮ್ಕೆ ಅದೆಲ್ಲ ಯಾಕೆ, ಬಿಟ್ಬಿಡಿ. ಸಂಕೇಣೆ, ನಾ ಕೇಳ್ತೀವ್ನಿ, ಅದೇನು ಆತು ಅಂತ ಹೇಳೋ. ಇಲ್ಲಾಂದ್ರೆ ನೀಲೇಗೌಡ ಆಗಿರಕ್ಕಿಲ್ಲ. ಅದೇನಾಯ್ತು ಅಂದ್ರೆ ಇನ್ನೇನ ಮತ್ತೆ ಆ ಬಂಜೆ ಕೈಯಾಗೆ ರಾಗಿ ಮುಟ್ಟಿದ್ರೆ ಆ ಇಟ್ಟಾರ ಬೆಂದತ, ಆಮೇಲೆ ಇಟ್ಟು ಸರಿಯಾಗಿ ಮಾಡ್ನಿಲ್ಲ ಅಂತ ಹಟ್ಟಿಯವ್ರ ಕೈಲಿ ಅನ್ನಿಸ್ಕೊಳ್ಳೋರು ಯಾರು? ಆ ಬಂಜೆ ಮಾಡಿದ್ದು ತಿಂದ್ರೆ ಮಕ್ಳು ಮನೆಗೆ ಒಳ್ಳೇದಾಯ್ತದ. ಎಲ್ಲ ಆದರೂ ನನಗೆ ಒಂದು ಮಾತು ಹೇಳಿದೆ, ಯಾವ ಕೊಟ್ಟು ಕಷ್ಟ ಎಲ್ಲ ಹೆಂಗೆ ಸಹಿಸ್ಕೊಂಡಿದ್ದೆ ಸಂಕೇಣ? ನಾನು ಸಹಿಸೋಷ್ಟು ಸಹಿಸ್ದೆ, ತಡೆಯೋಕ್ಕಾಗಕ್ಕಿಲ್ಲ. ಅದಕ್ಕೆ ಕೊನೆಗೆ ಸಾಯೋ ನಿರ್ಧಾರ ಮಾಡ್ಬಿಟ್ಟೆ ನಾನು ನೋಡಿಯ. ಸಂಕೇಣ, ಸಂಕೇಣ, ಎಂಥ ನಿರ್ಧಾರ ತಗೊಂಡ್ಬಿಟ್ಟಿದ್ದೆ? ನನ್ನ ಒಂಟಿ ಆಗ್ಬಿಟ್ಟು ನೀ ಸಾಯಕ್ಕೆ ಹೋಗಿದ್ಯಾ? ಇದು ನ್ಯಾಯವಾ ನಿಂಗೆ? ನನಗೆ ಸಂಸ್ಬಿಡಿ ಒಡೆಯ. ಎಲ್ಲ ನಸುಗುನ್ಯ ಅತ್ತಿಗೆಯಾರ, ನಿಮಗೆ ಮಾಡ್ತೀನಿ, ನಿಮಗೆ ಸರಿಯಾಗಿ ಆದ ಕಾಯ್ತೀನಿ. ಬಾಸ್ ಬ್ಯಾಡ ಒಡೆಯ, ಬಾ ಸಂಕೇಣ, ಬ್ಯಾಡ ಒಡೆಯ, ನನ್ನ ಮಾತು ಕೇಳಿ. ಬಾ ಸಂಕೇಣ, ಸುಮ್ಮನೆ ಒಡೆಯ ಬ್ಯಾಡ ಒಡೆಯ, ಒಡೆಯ. ಅಪ್ಪಯ್ಯ, ನಾನು ಒಡೆಯ ಸ್ವಲ್ಪ ಸುಮ್ಕಿರಿ ಒಡೆಯ, ಯಾಕೆ ಇಟ್ಕೋಬ ಮಾಡ್ತೀನಿ? ಸುಮ್ಕಿರ ನೀನು. ಯಾವತ್ತು ಆಗ್ಬೇಕಾಗಿರೋದು ಇವತ್ತೇ ಆಗೋಗ್ಲಿ. ಯಾಕಂದ್ರ ನೀವಾದ್ರೂ ಸ್ವಲ್ಪ ಹೇಳಿ, ಏನಾನ ಮಾತಾಡ್ತಾರ. ಆಹಾ, ಕತ್ಸಿ ಬೇಯಿಸ್ಬಿಡಮ್ಮ ಅಂತ ಹೊಂಟೋಗಿದ್ಲೇನೋ, ಈಗ ಬಂದ್ಬಿಟ್ಲು ಮಳ್ಳಿ ಹಂಗೆ ಮಾತಾಡಕ. ಅತ್ತಿಗೆವಾ, ಹುಷಾರು, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಕೆಲಸನೇ ಬೇರೆ ಆಯ್ತದೆ. ಏನ್ ಮಾಡಿಲ್ಲ? ಏನ್ ಮಾಡಿ ಏನು? ನಿನ್ನ ಹೆಂಡ್ರಿಗೆ ಒಡೆದು ಬಡ್ದು ಹಿಂಸೆ ಕೊಟ್ಟು ಹಟ್ಟಿಯಿಂದ ಆಚೆ ಹಾಕ್ತೀವಿ ಅಂತ ನಮ್ಮ ಮೇಲೆ ಜಗಳಕ್ಕೆ ಬಂದೆಲ್ಲೋ, ಒಡೆಯೋದಕ್ಕೆ ಬಂದೆಲ್ಲೋ. ಹೆಂಗ್ಲಾ ಬಂದ್ಲು ನಿನ್ನ ಹೆಂಡ್ರು? ಹೆಂಗ್ಲಾ ಬಂದ್ಲು ನಿನ್ನ ಹೆಂಡ್ರು ಇವಾಗ? ಏಯ್ ಬಾಲ, ಇವತ್ತು ನಾನೇ ನೋಡೇ ಬಿಡುವ. ನಿನ್ನ ಅತ್ತಿಗೆ ಮೇಲೆ ಕೈ ಮಾಡಕ್ ಬತ್ತೀಯನೋ? ಏಯ್, ಹಟ್ಟಿಲಿ ಏನ್ ನಡೀತಾ ಇದೆ? ಏನ್ ಅನ್ಕೊಂಬಿಟ್ಟಿದ್ದೀರಿ ನೀವು? ಸಂಕವ, ಎಲ್ಲೋಗಿದ್ದೆ ತಾಯಿ? ನೀ ಹಟ್ಟಿ ಬಿಟ್ಟು ಹೋದ್ಮ್ಯಾಕೆ ಹತ್ತಿ ಜಗಳ ಆರಿಲ್ಲ ತಾಯಿ. ಹೇಳವ, ಎಲ್ಲೋಗಿದ್ದವ? ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಈ ಹಟ್ಟಿ ನಿಮ್ಮನ್ನೆಲ್ಲ ಬಿಟ್ಟು ಸಾಯಕ್ಕೆ ಹೊಂಟಿದ್ದೆ. ಆದ್ರೆ ವಿಧಿ ಹಠ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಬಿಡ್ತು ಮಾವಯ್ಯ. ಯಾಕವ್ವ
ಯಾಕೆ ಏನಾಯ್ತು ಮಗ? ಆಹಾಹಾಹಾ ಸಾಯಕ್ ಹೋಗಿದ್ದ ನೀನು? ನಾ ಇಲ್ದೇ ಇರೋದ್ ನೋಡ್ಕೊಂಡು ನನ್ ಗಂಡ ಈ ಅಟ್ಟಿಯವ್ರನ್ನೆಲ್ಲ ಸಾಯಿಸ್ಲಿ, ಆಮ್ಯಾಕ್ ನಾನು ಈ ಅಟ್ಟಿಗೆ ಬಂದು ಮಹಾರಾಣಿ ಹಂಗ್ ಇರ್ಬೋದು ಅಂತ ಉಪಾಯ ಮಾಡ್ಕೊಂಡು ಹೋಗಿದ್ಯೇನ? ಅತ್ಗೆವ ಇನ್ನೇನಾದ್ರೂ ನನ್ನ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಕಿರಕ್ಕಿಲ್ಲ, ಮೂರ್ಡೆ ಬಿಚ್ಚಾಕ್ಬಿಡ್ತೀನಿ. ಏಯ್ ಮುಚ್ಚಲ ಬಾಯಿ. ದೊಡ್ಡವರು ಚಿಕ್ಕವರನ್ನ ಗೌರವ ಬೇಡ. ಏನಾಗೈತ್ಲ ನಿನಗೆ? ಯಾಕ್ಲ ಹಿಂಗಾಡಿ? ಅಪ್ಪಯ್ಯ ನಿನ್ ದಮ್ಮಯ್ಯ ಅಂತೀನಿ ಅಪ್ಪಯ್ಯ. ಇಂಥ ನಡುವೆಲಿ ನಾನು ನನ್ನ ಹೆಂಡ್ರು ಇರೋದು ಬೇಡ ಅಪ್ಪಯ್ಯ. ಇವತ್ತೇ ಈಗಲೇ ನನ್ನ ಪಾಲು ನನಗೆ ಕೊಟ್ಬಿಡು ಅಪ್ಪಯ್ಯ. ಎಲ್ಲ ದೂರ 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 ಬದುಕ್ತೀವಿ. ಇಲ್ಲಾಂದ್ರೆ ಒಂದ್ ತೊಟ್ಟು ಇಸ ಕೊಟ್ಬಿಡು ಅಪ್ಪಯ್ಯ, ಇಸ ಕೊಟ್ಬಿಡು. ನೀಲ 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 ಈ ಮಾತಾಡ್ತಿರೋದು ಬೇಡ ಕಣಪ್ಪ, ಬೇಡ. ಅಟ್ಟಿ ಅಂದ್ಮ್ಯಾಕೆ ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ನಿಮ್ ಒಳಗಿರೋ ಕುದಿನ ಹೊಟ್ಟೆಯಲ್ಲಿಟ್ಕೊಂಡು ಇಲ್ಲಿ ಗಂಟ ಬೆಳೆಸ್ಬಿಟ್ರಲ್ಲೋ. ಆರಂಭದಲ್ಲೇನಾದ್ರೂ ನನಗೆ ಈಸಿಯಾಗಿ ಗೊತ್ತಾಗ್ಬಿಟ್ಟಿದ್ರೆ ಶಿಗಿರ್ನಲ್ಲೇ ಚೂಟ್ ಹಾಕ್ಬಿಡ್ತಾ ಇದ್ದೆ. ಈಗ ಗೊತ್ತಾಯ್ತಲ್ಲ, ಕಟ್ಟಿ ಭದ್ರ ಮಾಡುಮ್ಮ. ಅದು ಬಿಟ್ಬಿಟ್ಟು ಪಾಲು ಪಾರೆಕತ್ತು ಅಂದರೆ 7 ಇಂಡಿನ ಮನೆತನದ ಗೌರವ 3 ಕಾಸಿಗೆ ಬೆಲೆ ಇರ್ತದೆಲ್ಲ. ಒಂದು ಮಾತು ಹೇಳ್ತೀನಿ ತಿಳ್ಕ, ಈ ಘಟ ಇರ ಗಂಟ ನಮ್ಮಟ್ಟಿನ ಪಾಲ್ ಮಾಡಕ್ಕಿಲ್ಲಕ್ಕಲ್ಲ, ಮಾಡಕ್ಕಿಲ್ಲಕ್ಕಲ್ಲ. ಇವ್ರುಗಳ ವಿಚಾರ ನಿನಗೆ ಗೊತ್ತಾಗಿಲ್ಲ ಅಪ್ಪಯ್ಯ. ಇಂಥ ಮನೆ ಹಾಳ್ರ ಜೊತೆ ನಾನಂತೂ ಇರಕ್ಕಿಲ್ಲ. ಯಾರ ಮನೆ ಹಾಳ್ರು? ತುಂಬದ ಅಟ್ಟಿಯಾಗ ಪಾಲ್ ಕೇಳ್ತಾ ಇದೆಯಲ್ಲ, ನೀನ್ ಮನೆ ಹಾಳ. ಪಾಲ್ ಕೇಳು ಅಂತ ಹೇಳ್ಕೊಟ್ಟವಳಲ್ಲ ನಿನ್ನ ಹೆಂಡ್ರು, ಇವಳು ಮನೆ ಹಾಳಿ. ಮಾತ್ಕು ನೀನ್ ಹೆಂಡ್ರು ಹೇಳಿದ್ರು, ನೀನ್ ಹೆಂಡ್ರು ಮಾಡಿದ್ರು ಅಂತ ಜಗಳಕ್ಕೆ ಬತ್ತಿಯಲ್ಲ. ನೀನು ಬೇರೆ ಆಗ್ಬೇಕು ಅಂತಿದ್ರೆ ನೇರವಾಗಿ ಕೇಳಿ ಪಾಲ್ ತಕ. ಹಿಂಗ ಬೇರೆಯವ್ರ ಮೇಲೆ ಹೇಳಿ ಅನುಮಾನ ಬರಂಗ್ ಮಾಡಿ ಪಾಲ್ ತಕೊಳ್ಳೋದಲ್ಲ. ನಿಮ್ ಕೈ ಮುಗಿತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸುಮ್ಕಿರಮ್ಮಿ ನೀನು. ನೀನ್ ಯಾಕೆ ಕೈ ಮುಗಿತಿ? ನಮಗ್ ಪಾಲ್ ಬೇಕು ಆಟೆಯ. ಮಗ, ನಮ್ಮ ಮಾತು ವಸಿ ಕೇಳಪ್ಪ. ನಿಂದೆ ನಿನಗೆ ಹೆಚ್ಚಾಗೋಯ್ತಲ್ಲೋ. ಹೂ ಅಪ್ಪಯ್ಯ, ತಲೆ ಮ್ಯಾಕ್ ತಲೆ ಬುದ್ರೂ ಸರ್ನೆ ನನಗ್ ನನ್ ಪಾಲು ಬೇಕೇ ಬೇಕು. ಯಾವನ್ ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಏನಂದೆ ನೀನು? ಬೆಕ್ತಯ್ಯ! ಇಟ್ಟಕ್ಕೆಲ್ಲ ನೀನೇ ಕಾರಣ. ಹೋಗತ್ತಾಗೆ ನನ್ನ ಮ್ಯಾಕೆ ಗೌರವ ಇರೋದೇ ಆದ್ರೆ ಈ ಜೀವ ಇನ್ನೂ 4 ದಿನ ಇರ್ಬೇಕು ಅಂದ್ರೆ ನಡಿಯ, ಯಾಕೆ ಹಿಂಗೆಲ್ಲ ಮಾತಾಡಿಯ? ಕಳ್ಸಮ್ಮೆ ಉಳಿತೆ. ಹೋಗ್ರ, ಎಲ್ಲ ಒಳಕ್ ಹೋಗ್ರ, ಕೈ ಮುಗಿತೀನಿ ಹೋಗ್ರ. ಏನಾಗ್ತದೆ ಒಡಿಯ? ಸಮಾಧಾನ
ಮಾಡ್ಕೋ. ಮಾವಯ್ಯ ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಸಂಕಣೆ ಬೆಳಗ್ಗೆದ್ದು ಹೊಂಟೋಗುಮ. ಅಷ್ಟೊತ್ತಿಗೆ ಅಪ್ಪ ಏನೋ ಹುಸಿ ಸುಧಾರಿಸ್ಕೊಳ್ತಾರೆ. ಬೆಳಗ್ಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ. ಈ ರಾಕ್ಷಸರ ಸವಾಸ ನಮಗೆ ಬ್ಯಾಡವೇ ಬ್ಯಾಡ. ಅಪ್ಪ ಹೆಂಗೆ ಹೇಳಿ ನಾವು ಹಟ್ಟಿ ಬಿಟ್ಟು ಹೊಂಟೋಗುವ. ಏನ್ ಮಾತು ಅಂತಾಡಿರಿ? ನಾನು ನೋಡ್ತಾನೆ ಇವ್ನಿ ಹೋಗುಮ ಅಂತ ಕುದುರೆ ಮ್ಯಾಕಿದ್ದೀರಾ. ಈ ಹಟ್ಟಿ ಮಂದಿ ಕಷ್ಟ ನಿಮ್ಗೆ ಅರ್ಥ ಆಗಕ್ಕಿಲ್ವಾ? ಈ ಹಟ್ಟಿ ಮಂದಿಗೆ ಏನ್ ಕಷ್ಟ ಕಣಮ್ಮಿ. ನಾವು ಹಟ್ಟಿ ಬಿಟ್ಟೋಗೋದ್ರೆ ಕಾಯ್ತಾ ಕುಂತವ್ರೆ. ನಾವು ಹಟ್ಟಿ ಬಿಟ್ಟೋದ್ರೆ ಹಾಲು ಅನ್ನ ಉಂಡಾಗಿ ಸಂತೋಷವಾಗಿರ್ತಾರೆ. ಇದೆಲ್ಲ ಅರ್ಥ ಆಗೋದಿಲ್ಲ ನಿಂಗೆ. ಒಡಿಯ ನಿಮ್ಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಈ ಹಟ್ಟಿ ತಲಾಂತರದಿಂದ ನಡ್ಕೊಂಡು ಬಂದಿರೋದು. ಈಗ ಈ ಕಿರಿ ಸೊಸೆ ಬಂದು ಹಟ್ಟಿ ಹೊಡಿಯೋ ಕ್ಯಾಬೆ ಮಾಡ್ತಾಳಂತ ತಿಳಿದ್ರೆ ಮಂದಿ ನೋಡಿ ಏನ್ ಅನ್ನಕ್ಕಿಲ್ಲ, ನನ್ ಮ್ಯಾಲೆ ನಗಕ್ಕಿಲ್ವಾ? ನಾನು ಈ ಹಟ್ಟಿಗೆ ಬಂದಾಗ ಮಾವಯ್ಯ ಏನ್ ಹೇಳಿದ್ರು? ಈ ಹಟ್ಟಿನ ಬೆಳಗಕ್ಕೆ ಬಂದಿರೋ ಜ್ಯೋತಿ ನೀನು. ಈ ಹಟ್ಟಿನ ಪಾಲಾಗ್ದಂಗೆ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ ಅಂತ ಹೇಳಿದ್ದು ನಿಮ್ಗೆ ನೆಪ್ಪಿಲ್ವಾ? ಒಂದ್ ವೇಳೆ ಈ ಹಟ್ಟಿ ಏನಾದ್ರೂ ಹೊಡೆದ್ರೆ ನಾ ಬದುಕಿದ್ರು ಸತ್ತಂಗೆ. ಬೇಡ, ನೀವು ಬಿಟ್ಬಿಡಿ. ಈಸಿಯನ್ನ ಮನ್ಸ್ಗೆ ಹಾಕೋಬೇಡಿ. ಏನಂದೆ ಸಂಕಣೆ? ಮುಟ್ಬಿಡ್ಬೇಕಾ? ಮನ್ಸಿಗೆ ಏನು ಹಾಕೊಳ್ಳೋದು ಬ್ಯಾಡ್ವಾ? ಮನ್ಸಿಗೆ ಏನು ಹಾಕಾಳ್ದೆ ನೀನು ಈ ಹಟ್ಟಿ ಬಿಟ್ಟು ಪ್ರಾಣ ಕಳ್ಕೊಳಕ್ ಹೋದ್ಯಾ? ಪ್ರಾಣಕ್ಕೆ ಪ್ರಾಣವಾಗಿರೋ ನಿನ್ನ ಕಳ್ಕೊಂಡು ನಾನು ಇಲ್ಲಿ ಹಟ್ಟಿಲಿ ಇರ್ಬೇಕಾ? ಅಲ್ಲ ಸಂಕಣೆ, ನನ್ ಬಿಟ್ಟು ಸಾಯೋ ನಿರ್ಧಾರ ಮಾಡಿದ್ಯಾ ನೀನು? ನ್ಯಾಯವಾ ನಿಂಗೆ? ನೀ ಹೊಂಟೋಗ್ಬಿಡ್ತಿದ್ರೆ ಈ ಪಾಪಿ ನೀಲೇಗೌಡ ಬದುಕಿರ್ತಿದ್ದ ಅನ್ಕಂಡ್ಯಾ? ಇನ್ನಷ್ಟು ಕಾಲ ಈ ಹಟ್ಟಿ ಆಗಿರ್ಬೇಕಂದ್ರೆ ಇನ್ಯಾವತ್ತು ನೀನು ಸಾಯೋ ನಿರ್ಧಾರ ಮಾಡಕ್ಕಿಲ್ಲ ಅಂತ ಭಾಸೆ ಕೊಡು ನಂಗೆ. ಹಾತ್ ಹೊಡಿಯ, ನಿಮ್ಮ ಆಸೆಗೆ ನಡ್ಕತೀನಿ. ಇನ್ ಮುಂದೆ ಪ್ರಾಣ ಕಳ್ಕೊಳ್ಳೋ ಮಾತಾಡಕ್ಕಿಲ್ಲ. ನೀವು ಈ ಮನೆನ ಪಾಲಾಗ್ದಂಗೆ ನೋಡ್ಕೋಬೇಕು. ಆತು ಸಂಕಣೆ, ಆತು. ನಿನ್ನ ಆಸೆಗೆ ವಿರುದ್ಧವಾಗಿ ಈ ಹಟ್ಟಿ ಹೊಡಿಯೋ ಕೆಲಸ ನಾ ಮಾಡಕ್ಕಿಲ್ಲ. ಈ ಹಟ್ಟಿಯಾಗ 2 ಒಲೆ ಉರಿಯಕ್ಕಿಲ್ಲ, 2 ಗೋಡೆ ಹೇಳಕ್ಕೆ ನಾ ಬಿಡಕ್ಕಿಲ್ಲ. ನಿನ್ನ ಮಾತನ್ನ ನಾ ಉಳಿಸ್ಕೋತೀನಿ. ಒಡೆಯ, ಬೇಯಿಸ್ಬಿಡಮ್ಮ ಅಂತ ಹೊಂಟೋಗಿದ್ಲೇನೋ, ಈಗ ಬಂದ್ಬಿಟ್ಲು ಮಳ್ಳಿ ಹಂಗೆ ಮಾತಾಡಕ. ಸಾಯಕ್ ಹೋಗಿದ್ದ ನೀನು? ನಾ ಇಲ್ದೇ ಇರೋದ್ ನೋಡ್ಕೊಂಡು ನನ್ ಗಂಡ ಈ ಹಟ್ಟಿಯವ್ರನ್ನೆಲ್ಲ ಸಾಯಿಸಿ ಆಮ್ಯಾಕ ನಾನು ಈ ಹಟ್ಟಿಗೆ ಬಂದು ಮಾರಾಣಿ ಹೆಂಗ್ ಇರ್ಬೋದು ಅಂತ ಉಪಾಯ ಮಾಡ್ಕೊಂಡು ಹೋಗಿದ್ಯೇನ? ಮಾತ್ಕು ನೀನ್ ಹೆಂಡ್ರು ಹೇಳಿದ್ರು, ನೀನ್ ಹೆಂಡ್ರು ಮಾಡಿದ್ರು ಅಂತ ಜಗಳಕ್ಕೆ ಬತ್ತಿಯಲ್ಲ. ನೀನು ಬೇರೆ ಆಗ್ಬೇಕು ಅಂತಿದ್ರೆ ನೇರವಾಗಿ ಕೇಳಿ ಪಾಲ್ ತಕ. ಹಿಂಗ ಬೇರೆಯವ್ರ ಮೇಲೆ ಹೇಳಿ ಅನುಮಾನ ಬರಂಗ್ ಮಾಡಿ ಪಾಲ್ ತಗೊಳ್ಳೋದಲ್ಲ. ಪಾಲ್ ಕೇಳು ಅಂತ ಹೇಳ್ಕೊಟ್ಟವಳಲ್ಲ ನಿನ್ನ ಹೆಂಡ್ರು, ಇವಳು ಮನೆ ಹಾಳಿ. ದುಂಡಿ, ನಾನು ಈ ಹಟ್ಟಿಗೆ ಒಂದು ದೊಡ್ಡ ಆಲದ ಮರ, ಸುತ್ತ 7 ದಿಕ್ಕಿಗೂ ಕೊಂಬೆ ರೆಂಬೆಗಳನ್ನ ಬಿಟ್ಕೊಂಬಿಟ್ಟವೆ.
ಅವೆಲ್ಲ ನನ್ನೇ ನಂಬ್ಕೊಂಡವೆ, ನನ್ನ ಮಾತೆ ಕೇಳ್ತವೆ ಅಂತ ಏಟ್ ದಿನ ಅನ್ಕೊಂಡಿದ್ದೆ. ಆದರೆ ಈಗ ಆ ಬೇರುಗಳು ಬಿಟ್ಕೊಂಡು ಆ ಬೇರುಗಳೇ ತಮ್ಮ ಬದುಕು ಅನ್ಕೊಂಬಿಟ್ಟವೆ. ಆ ಬೇರುಗಳಿಗೆ ವಸಿನಾನ ಪಿರುತಿ ಆಗಲಿ ಮರುವಾದಿ ಆಗಲಿ ಏನೂ ಇಲ್ಲ ಕಣಮಿ. ಇಂಥದ್ರಾಗೆ ನಾ ಬದುಕಿದ್ದು ಏನು ಫಲ ನಮ್ಮಿ? ಮಾವಯ್ಯ ಯಾಕೆ ಹಿಂಗೆ ಮಾತಾಡಿರಿ? ಕೊಂಬೆಗಳು ಬೇರೆ ಬಿಟ್ರುವೆ ಅದಕ್ಕೆ ಆಸರೆ ಆಗಿರೋದು ತಾಯಿ ಬೇರೆ ಅಲ್ವೇ? ಆ ತಾಯಿ ಬೇರೆ ನೀವು ಕಣ್ಮಾವಯ್ಯ. ನೀವು ಮನ್ಸನ್ನ ನೊಂದ್ಕೋಬೇಡಿ. ನಮ್ಮ ಹಟ್ಟಿನಾಗೆ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿನೂ ಇಲ್ಲ. ಇರೋ ಒಂದು ಒಕ್ಕಲ್ನ ಹಿಂಗೆ ಹೊಡೆದಾಡ್ಕೊಂಡು 7 ಒಕ್ಕಲ್ ಮಾಡ್ಬಿಟ್ಟು ಹೊಂಟೋಗ್ಬಿಡಿ. ನಾ ಇದ್ರೆ ಇರ್ತೀನಿ, ಸತ್ರ ಸಾಯ್ತೀನಿ ಆಟಯ್ಯ. ಮಾವಯ್ಯ ಎಂತ ಮಾತಾಡ್ತಿದ್ದೀರಿ ಮಾವಯ್ಯ? ನಿಮ್ ದಮ್ಮಯ್ಯ ಅಂತೀನಿ, ಇಂಥ ಮಾತೆಲ್ಲ ಆಡ್ಬೇಡಿ. ಈ ಹಟ್ಟಿಲ್ ನಡೆದ ಕದನಕ್ಕೆ ನಾ ಹೊಣೆ ಅಲ್ಲ ಮಾವಯ್ಯ. ಹಂಗೇನಾರು ನನ್ ತೆಪ್ಪಿದ್ರೆ ಹೇಳಿ, ನಾ ಕೇಟ್ ಹೊಡೆದ್ಬಿಡಿ. ಆದ್ರೆ ನನ್ ಮಾರೆ ನೋಡ್ದೆ ಹಿಂಗ್ ಮಾತಾಡ್ಬೇಡಿ ಮಾವಯ್ಯ. ಸಂಕವ್ವ, ಇದ್ರಾಗ ಯಾರು ತಪ್ಪು ಯಾರು ಸರಿ ಅಂತ ಅದು ಹೆಂಗೆ ಹೇಳಕ್ಕಾಗ್ತದೆ? ಇಷ್ಟು ಹೊಸ ಗುಮ್ಮನಂಗಿದ್ದ ನನ್ನ ಸೊಸೆರು ಗರಿ ಬಿಚ್ಕೊಂಡು ಆರಂಗಾಗೋಗ್ಬಿಟ್ಟವ್ರೆ. ಹುಲಿ ಹಂಗಿದ್ದ ನನ್ನ ಗಂಡ್ಮಕ್ಳು ಸೊಸೆ ಸರಿಗಿಟ್ಕೊಂಡು ಇಲಿ ಹಂಗಾಗ್ಬಿಟ್ಟವ್ರೆ. ಅವ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ್ಮ್ಯಾಕೆ ನಾವ್ಯಾಕೆ ಜೀವಂತವಾಗಿರ್ಬೇಕು? ಅಲ್ಲವಾ, ಕುಟುಂಬ ಅಂದ್ಮ್ಯಾಕೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ವ್ಯಾಧಿನ ರಟ್ಟು ಮಾಡಬೇಕು, ವ್ಯಾಜ್ಯನ ಗುಟ್ ಮಾಡಬೇಕು ಅಂತ ಗಾದೆನೇ ಐತಲ್ಲವಾ. ಯಾರೋ ತಲೆ ಕೆಟ್ಟೋರು ಏನೋ ಹೇಳ್ಬಿಟ್ರು ಅಂತ ಪಿರಾಣ ಕಳ್ಕೊಳಕ್ ಹೋಗ್ಬಿಟ್ಟಿದ್ದಲ್ಲವಾ. ಇದು ಸರಿನೇ ನೋಡವ. ಸಂಸಾರ ಅಂದ್ಮೇಕೆ ಈಸ್ಬೇಕು, ಇದ್ದು ಜಯಿಸ್ಬೇಕು ಕಣವ. ನನ್ನ ಕ್ಷಮಿಸ್ಬಿಡಿ ಮಾವಯ್ಯ, ತಪ್ಪೆಲ್ಲ ನಂದೇಯ. ನಾ ತಗೊಂಡಿದ್ದ ನಿರ್ಧಾರದಿಂದ ಈಟೆಲ್ಲ ರಾದಂತ ಆಗ್ತದೆ ಅನ್ನೋದು ನನ್ನ ತಲೆಗೆ ಒಳಿಲಿಲ್ಲ. ಇನ್ಯಾಕೆ ನೋಡ್ಕೊಳ್ಳಿ ಮಾವಯ್ಯ, ಈ ಹಟ್ಟಿಲಿ ಯಾವುದೇ ಥರದ ವ್ಯಾಜ್ಯ ನಡೆಯಕ್ಕಿಲ್ಲ. ಬಿಸಿಲಾಗ್ಲಿ ಮಳೆ ಆಗ್ಲಿ ಎಲ್ಲನೂ ಸಹಿಸ್ಕೊಂಡು ಭೂಮ್ತಾಯಂಗೆ ಸುಮ್ಕೆ ಇದ್ಬಿಡ್ತೀನಿ. ಹಟ್ಟಿಗೆ ಅವಮಾನ ಬಂದ್ರೆ ನನಗೆ ಮಾತ್ರ ಇರಲಿ, ಬಹುಮಾನ ಬಂದ್ರೆ ನಿಮ್ ಎಲ್ರಿಗೂ ಇರಲಿ. ಎಲ್ರ ಕಷ್ಟನೂ ನನ್ನ ಹೆಗಲ ಮ್ಯಾಗ ಹಾಕೊಂಡು ಹಟ್ಟಿ ಮರವಾದನ ಉಳಿಸ್ತೀನಿ ಮಾವಯ್ಯ, ಉಳಿಸ್ತೀನಿ. ಇನ್ಯಾಕೆ ಈ ಹಟ್ಟಿಲಿ 2 ಗೋಡೆ ಹೇಳಕ್ಕಿಲ್ಲ, 2 ಒಲೆ ಉರಿಯಕ್ ಬಿಡಕ್ಕಿಲ್ಲ ಆತ್ಯವ. ಮಾವಯ್ಯ ನನ್ನ ಮಾತಿಗೆ ಈಗ ಸೀರ್ವೆ ಸಾಕ್ಸಿ. ನನ್ನ ಮ್ಯಾಕ್ ನಿಮ್ ನಂಬಿಕೆ ಇದ್ರೆ ಇದನ್ನ ಕುಡೀರಿ ಮಾವಯ್ಯ. ಕೊಡವ. ಎಂಥ ಹಾಲ್ನಂತ ಮನ್ಸವ ನಿಂದು. ನಿನ್ ಗುಣ ಉಳ್ದವ್ರಿಗೆ ಯಾರಿಗೂ ಬರಲೇ ಇಲ್ವಲ್ಲವ. ಅದಕ್ಕೆ ಹೇಳೋದು, ನಮ್ಮ ಆ ಜನ ಸೊಸೆಂದ್ರೇ ಒಂದು ತೂಕ ಆದ್ರೆ ನಮ್ಮ ಸಂಕವನೇ ಒಂದು ತೂಕ. ಹೌದು ಕಣಮ್ಮಿ. ಅತ್ಯವ ನಿಮ್ಮ ನಂಬಿಕೆನ ನಾ ಉಳಿಸ್ಕತೀನಿ. ಆಶೀರ್ವಾದ ಮಾಡಿ. ಆ ಶಿವ ನಿನಗೆ ಒಳ್ಳೇದು ಮಾಡ್ಲವ. ಸಂದಾಗಿರವ, ಸಂದಾಗಿರು. ಈ ಹಾಳಾದ ಕಸ ಎಷ್ಟು ಗುಡ್ಸಿದ್ರು ಮತ್ತೆ ಮತ್ತೆ ಬರ್ತದೆ. ಹಂಗೆಯ ಎಲ್ಲಿಂದ ತಂದ್ಬಿಟ್ವೋ ಈ ಹಾಳಾದ ಸೊನೆ ಬೆಂಡೆಕಾಯ ಜಿಡ್ಡಿಡ್ದು ಬಿಟ್ಟದೆ, ಎಷ್ಟು ಉಜ್ಜಿದ್ರು ಹೋಯ್ತಿಲ್ಲ. ಅಯ್ಯೋ ಬಿಡಕ್ಕೋ, ಮನ್ಸಾರು ಅನ್ನೋರ್ಗೆ ಮಾನ ಮರ್ವಾದೆ ಇಲ್ಲ, ಇನ್ ಕಸಕ್ಕಿದ್ದಾತ? ನೀ ಹೇಳೋದು ಸರಿನೇಯ. ಓದ್ಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಸಿಲಿ ಅನ್ನಂಗೆ ಬಂದು ವಕ್ರಸ್ಕಂತವೆ, ಮಾಡಕ್ಕೆ ಆಮೇನೆ ಇಲ್ಲ ಓಕೆ. ಅದೇನೋ ಹೇಳ್ತಾರಲ್ಲ, ಕ್ವಾನ ಕೆಡಿಸ್ತು ಬಂಡಾಟ ಬದುಕಿಸ್ತು ಅನ್ನೋ ಹಂಗೆ ದೊಡ್ಡವ್ರು ಸುಮ್ಕೆ ಹೇಳಿದಾರ ಗಾದೆ ಮಾತಯ್ಯ. ಮಾಡು ಕೆಲ್ಸವ. ಥೂ, ಇದು ಒಂದು ಜನ್ಮವ.
ಇಂಥ ಬಂಡವಾಳ ನನ್ನ ಜೀವನದಲ್ಲೇ ಬಾಳ್ನಿಲ್ಲ. ಅವ್ರ ಮಖಗಳ ನೋಡಬಾರ್ದು ಅಂದ್ರು ಕಾಲ್ಗೆ ಸಿಗ್ತವೆ ಅಲ್ಲ. ಹಿಂಗೆ ನೋವು ಕಟ್ಕೊಂಡು ಏಟ್ ಕಾಲ ಬದುಕಿದ್ರಿ ಏನು ಬಂತು ಹೇಳು. ಬಿಡು ಮಾಡು ಕ್ಯಾಮೆಯ. ಈ ಚಾಕ್ರಿ ನಮಗೆ ತಪ್ಪಿದಲ್ಲ. ಬಂದ ನೋಡು ಮಾದೇವ. ತಂದ ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ. ಕೆಂಡ ಗಣ್ಣಯ್ಯನ ನೋಡು ದುಂದು ಮುಖದ ಮಾದಪ್ಪ ನೋಡು. ಕೆಂಡ ಗಣ್ಣಯ್ಯನ ನೋಡು ಗುಂಡು ಮುಖದ ಮಾದಪ್ಪ ನೋಡ್ರು.